ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ನಮಸ್ಕಾರ ವೀಕ್ಷಕರೇ, ಕರ್ನಾಡ ಕಿರಣ ಚಾನೆಲ್ಗೆ ಸ್ವಾಗತ. ನಾನು ಬಸಯ್ಯ ಮರ್ಪತ್ತಿ. ಇಂದು ನಾವು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ JDS ನಾಯಕಿಯಾದಂಥ JDS ನ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಮಹೇಶ್ವರಿ ವಾಲಿ ಅವರನ್ನು ಭೇಟಿಯಾಗಲು ಮತ್ತು ಅಲ್ಲಿನ ರಾಜಕೀಯ ವಿಷಯವಾಗಿ ಒಂದು ಚರ್ಚೆ ಮಾಡೋದಕ್ಕೆ ಅವರ ಒಂದು ಗೃಹ ಕಚೇರಿಗೆ ಬಂದಿದ್ದೇವೆ. ಬನ್ನಿ ಅವರನ್ನು ಭೇಟಿಯಾಗೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಕರುನಾಡ ಕಿರಣ ಚಾನೆಲ್ಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ತಾವು ಬಂದಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಒಂದು 6 ತಿಂಗಳು ಆಗಿರ್ಬೋದು, ಒಂದು 3 ತಿಂಗಳು ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತೀರಿ. ಹಿಂದೂ ಮುಸ್ಲಿಂ ಬೇಡ, ನೀವೆಲ್ಲ ಒಂದೇ ಅಂತ ಹೇಳಿ ಒಂದು ಯುವಕರಿಗೆ ಒಂದು ಸಾಂತ್ವನ ಹೇಳದಾಯ್ತು. ಜಗಳ ಆಡುವಂತ ಯುವಕರಿಗೆ ಜಾತಿ ಮೇಲೆ ರಾಜಕೀಯ ಮಾಡಬೇಡಿ ಅಂತ ಒಂದು ಯುವಕರಿಗೆ ಸಂದೇಶ ಕೊಡೋದ್ರ ಮುಖಾಂತರ ಒಂದು ಗ್ರಾಮಗಳಿಗೆ ಭೇಟಿ ಕೊಡೋಗತ್ರಿ. ಏನಾಗಿತ್ತು ಆ ವಿಷಯವಾಗಿ ಚರ್ಚೆ ಮಾಡಿದ್ರು? ತಾಲೂಕಿನಲ್ಲಿ ಒಳ್ಳೆ ವಾತಾವರಣ ಇತ್ತು ನನಗನ್ಸಿದ ಮಟ್ಟಿಗೆ. ಇದು ಏನ್ ಲಾಡ್ಲೆ ಮಶಾಕ್ ದರ್ಗಾದಲ್ಲಿಂದ ಏನ್ ಸ್ಟಾರ್ಟ್ ಆಯ್ತು ಹಿಂದೂ ಮುಸ್ಲಿಂ ಯುವಕರ ಬಗ್ಗೆದಾಗ. ಸೊ ನಾನೇನಂತೀನಿ, ಎಲ್ಲರೂ ಒಗ್ಗಟ್ಟಾಗಿದ್ರ ಒಂದು ಒಳ್ಳೆ ರೀತಿಯಿಂದ ಇರ್ತದ. ಎಲ್ಲರೂ ಮನುಷ್ಯರೇ. ನಾವು ಕಾಸ್ಟಿಸಮ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಬೇಡ್ರಿ. ಯಾಕಂದ್ರೆ ಯಾರೋ ಒಂದಿಬ್ರು ಕಿಡಿಗೇಡಿಗಳು ಮಾಡಿದ್ರಲಿಂದ ಗರೀಬ್ ಮಕ್ಕಳಿಗೆ ಎಫೆಕ್ಟ್ ಆಗತ್ತದ. ಅದಕ್ಕ ಸೊ ಆ ಹಂತದಕ್ಕೆ ಅವಕಾಶ ಕೊಡಬೇಡಿ. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿರಮಿ. ಹಿಂದೂ ಮುಸ್ಲಿಂ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಡಿ. ಮನುಷ್ಯತ್ವ ಮಾನವೀಯತೆ ಬಗ್ಗೆ ಫೋಕಸ್ ಮಾಡಿ ಅಂತ ಈ ಮಾತು ಹೇಳ್ತೀರಿ. ರಾಜಕೀಯ ಅಂದ್ರೇನೆ ಜಾತಿಗಳ ಜಗಳ ಹಚ್ಚೋದು, ಜಾತಿ ಮೇಲೆ ರಾಜಕೀಯ ಮಾಡ್ತಾರೆ ದಿನಗಳ. ರೈಟ್ ಸರ್, ನಾನು ಅದೇ ಹೇಳ್ತೀನಿ. ಇಂಥ ಹೊಲಸು ರಾಜಕೀಯ ಬಿಟ್ಟು ಒಳ್ಳೆ ರಾಜಕೀಯಕ್ಕೆ ಹೋಗ್ರಿ ಅಂತ ನಂದೊಂದು ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ರಾಜಕೀಯ ಮಾಡಿ ಆ ರಾಜಕೀಯದಲ್ಲಿ ಇನ್ನೊಬ್ಬರನ್ನ ಬಲಿ ಮಾಡಿ ನಾವು ರಾಜಕೀಯ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ಏನಾದರೂ ಆಗು, ನೀ ಮೊದಲು ಮಾನವನಾಗು. ಈ ವಿಷಯ ಬಂತು ಮೇಡಮ್. ಯಾಕೆ ಈ ವಿಷಯ ಬಂತು? ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನರಿಗೆ ಹಿಂಸೆ ಆಗ್ತಾ ಇದೆ. ಎಷ್ಟೋ ಜನರು ನಮ್ಮ ಹಿಂದೂ ಯುವಕರಾಗಿರ್ಬೋದು, ಮುಸ್ಲಿಂ ಯುವಕರಾಗಿರ್ಬೋದು, ಬೇರೆ ಕಾಸ್ಟ್ ಯುವಕರಾಗಿರ್ಬೋದು, ಯಾರೋ 4 ಜನ ಲೀಡರ್ಗಳು ಏನೋ ಕಿತಾಪತಿ ಮಾಡೋದ್ರಿಂದ ಅವರೆಲ್ಲ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ. ಅವ್ರ ತಾಯಂದಿರು ಕಷ್ಟಪಡ್ತಾ ಇದ್ದಾರೆ, ಯುವಕರ ಭವಿಷ್ಯ ಹಾಳಾಗ್ತಾ ಇದೆ. ಸೊ ಅದಕ್ಕೆ ಇದು ಬೇಡ ಅಂತ ನನ್ನ ಅನಿಸಿಕೆ. ಆಳಂದ ಕ್ಷೇತ್ರ ಅಭಿವೃದ್ಧಿ ಯಾವಾಗ ಆಗುತ್ತೆ ಮೇಡಮ್? ನನ್ನ ಪ್ರಕಾರ 3ನೇ ವ್ಯಕ್ತಿ ಬಂದಾಗ, ಆ 3ನೇ ವ್ಯಕ್ತಿ ನಿಯತ್ತಾಗಿ ಕೆಲಸ ಮಾಡಿದಾಗ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇಲ್ಲಿವರೆಗೂ ಯಾಕೆ ಅಭಿವೃದ್ಧಿ ಆಗಿಲ್ಲ ಮೇಡಮ್? ಯಾಕಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೀನು ಅಡ್ಜಸ್ಟ್ಮೆಂಟ್ ಅಂದ್ರೆ ಇಬ್ರು ಶಾಸಕರು ಅಡ್ಜಸ್ಟ್ಮೆಂಟ್ ಇಲ್ಲಿ ನಮ್ಮ ತಾಲೂಕಿನಲ್ಲಿ. ಅಡ್ಜಸ್ಟ್ಮೆಂಟ್ ಅಂದ್ರೆ ಯಾವ ರೀತಿ? ಒಂದ್ಸಲ ನೀ ಅಂತ ಒಂದ್ಸಲ ನೀ ಒಂದ್ಸಲ ನಾ ಬಂದಂತ ಫಂಡ್ಗಳಲ್ಲಿ ಕೂಡ ಡೆವಲಪ್ಮೆಂಟ್ ಇಲ್ಲ. ಪರ್ಸೆಂಟೇಜ್ ಅಲ್ಲೂ ಅಡ್ಜಸ್ಟ್ಮೆಂಟ್, ಎಲ್ಲದರಲ್ಲೂ ಅಡ್ಜಸ್ಟ್ಮೆಂಟ್. ಸೊ ಆಫೀಸರ್ಗಳು ತರದ್ರಲ್ಲೂ ಅಡ್ಜಸ್ಟ್ಮೆಂಟ್, ಪ್ರತಿ ಒಂದ್ರಾಗ ಅಡ್ಜಸ್ಟ್ಮೆಂಟ್ ಇದ್ದಾಗ ಸೊ ತಾಲೂಕು ಹೆಂಗ್ ಡೆವಲಪ್ ಆಗುತ್ತೆ? ಒಂದೇ ವಿಚಾರ ಮಾಡಿ ಸರ್. ತಾಲೂಕಿನಲ್ಲಿ ಕಾಲೇಜು, ದಾರು ಅಂಗಡಿ ಬಿಟ್ಟು ಏನ್ ಕಂಪನಿ ಇದೆನಾ, ಫ್ಯಾಕ್ಟ್ರಿ ಇದೆನಾ, ಏನಿದೆ ಹೇಳಿ ನೀವೇ? ಅವರ ಸ್ವಂತ ಕಾಲೇಜ್ಗಳು. ಇನ್ನೊಂದು ತಾವು ಕೇಳ್ತಾ ಇದ್ರಂತ ಹೇಳ್ತಾ ಇದ್ದೀನಿ, ನಿನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡಿದೆ. 7,000 ಕಾಲೇಜ್ಗಳು ಗೌರ್ಮೆಂಟ್ ಸ್ಕೂಲ್ಗಳನ್ನು ಬಂದ್ ಮಾಡಬೇಕು ಅಂತ ಪೇಪರ್ ಅಲ್ಲಿ ಬಂದೆ ಸ್ಟೇಟ್ಮೆಂಟ್. ಯಾಕೆ ಗೌರ್ಮೆಂಟ್ ಸ್ಕೂಲ್ಗಳು ಬಂದ್ ಮಾಡ್ಬೇಕು? ಗರೀಬ್ ಮಕ್ಕಳು ಎಲ್ಲಿ ಹೋಗ್ಬೇಕು? ಇವ್ರು ಶ್ರೀಮಂತರ ಮಕ್ಕಳುಗಳು ಅಂದ್ರೆ ಈಗ ಇದ್ದಿಸ್ ಕಾಲೇಜ್ ಸ್ಕೂಲ್ಗಳಿಗೆ ಡೊನೇಷನ್ ಕೊಡೋಕೆ ಕಷ್ಟ ಆಗ್ತಾ ಇದೆ. ಮತ್ತೆ ಯಾಕೆ ಈ ತರ ಮಾಡ್ತೀರಾ ನೀವು? ಗೌರ್ಮೆಂಟ್ ಅವ್ರು ಏನ್ ಡಿಸಿಷನ್ ತಗೋತಾ ಇದ್ದೀರಾ? ಯಾವ ರೀತಿ ಹಾಳು ಮಾಡ್ತಾ ಇದ್ದೀರಾ ನಮ್ಮ ದೇಶನೇ? ಅಂದ್ರೆ ನಾನಂತ ಇದ್ರೆ ಕರ್ನಾಟಕದಲ್ಲಿ ಈ ರಾಜಕಾರಣಿಗಳು ಪೂರಾ ಒಂದ್ ರೀತಿಲಿ ಎದ್ದು ಬಿಟ್ಟಿದ್ದಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಗರೀಬರ ಮಕ್ಕಳಿಗೆ ಬಲಿ ತಗೋತಾ ಇದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಸರ್ಕಾರಿ ಶಾಲೆ ಒಂದ್ ರೀತಿ ಮೂಲೆ ಗುಂಪು ಆಗ್ತಾ ಇದೆ ಅಂತ. ಮೂಲೆ ಗುಂಪು ಆಗ್ತಾ ಇದೆ. ರಾಜಕೀಯ ವ್ಯಕ್ತಿಗಳು ಯಾಕೆ ಸರ್ಕಾರಿ ಶಾಲೆ ಬೆಳೆಸಬಾರ್ದು? ಯಾಕಂದ್ರೆ ಅವ್ರ ಸ್ವಂತ ಶಾಲೆಗಳು ಬೆಳಿತಾ ಇದೆಯಲ್ಲ, ಅವ್ರ ಸ್ವಂತ ಕಾಲೇಜಸ್ಗಳು, ಸ್ವಂತ ಸ್ಕೂಲ್ಗಳು ಬೆಳಿಬೇಕಲ್ಲ. ಈ ಗೌರ್ಮೆಂಟ್ ಸ್ಕೂಲ್ಗಳು ಬೆಳೆದ್ರೆ ಇವರೆಲ್ಲ ಡಬ್ಬ ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಅವರು ಅದಕ್ಕೆ ಫೋಕಸ್ ಮಾಡ್ತಾ ಇಲ್ಲ. ಯಾವ ಮಿನಿಸ್ಟರ್ಗಳದು ಯಾವ MLAಗಳು ಕಾಲೇಜ್ ಇಲ್ಲ ಹೇಳಿ? ಯಾವ ಮಿನಿಸ್ಟರ್ಗಳದು ಯಾವ MLAಗಳು ಸ್ಕೂಲ್ ಇಲ್ಲ ಹೇಳಿ? ಪ್ರತಿ ಒಬ್ಬರದು ಸ್ಕೂಲು, ಇದು ಬಿಸ್ನೆಸ್ ಆಗಿದೆ. ಬಿಸ್ನೆಸ್ ಅಂದ್ರೆ ಗರೀಬರ ಮಕ್ಕಳು ಓದಬಾರ್ದು, ಕೂಲಿ ಮಾಡಬೇಕು. ಶ್ರೀಮಂತರ ಮಕ್ಕಳು ಫೀಸ್ ಕೊಟ್ಟು ಓದ್ಬೇಕು. ಸೊ ನಮ್ದು ಬಿಸ್ನೆಸ್ ನಡೆಯುತ್ತೆ ಅನ್ನೋ ಉದ್ದೇಶ ಅಷ್ಟೇ ಅವ್ರದ್ದು. ಎಲ್ಲಿ ನೋಡಿದ್ರೆ ತೆಗ್ಗು ಕಾಣ್ತೇವೆ ಆಳಂದಲ್ಲಿ. ಎಲ್ಲಿ ನೋಡಿದ್ರು ಹಳೆ ರೋಡ್, 1 ತಿಂಗಳು 2 ತಿಂಗಳು ರೋಡ್ ಮಾಡ್ತಾರೆ, 3ನೇ ತಿಂಗಳು ರೋಡ್ ಕೆತ್ತಿ ಸಂಪೂರ್ಣ. ಅದೇ ಹೇಳ್ತಿದ್ನಲ್ಲ ಸರ್, ಫಂಡ್ ತರೋದು, ಇಷ್ಟು ಫಂಡ್ ಅಂತ ತೋರ್ಸೋದು, ಅದ್ರ 10% ಕೆಲಸ ಮಾಡೋದು, ಉಳಿಕಿದೆಲ್ಲ ತಗೊಂಡ್ ರೈಟ್ ಆಗೋದು ಅಷ್ಟೇ. BR ಪಾಟೀಲ್ ಅವ್ರಿಗೆ ಹೇಳ್ತಾರೆ ನಮ್ಮ ಸರ್ಕಾರ ಭ್ರಷ್ಟಾಚಾರ ಆಗ್ತಾ ಇದೆ, ಎಲ್ಲಿ ನೋಡೋದು ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಮತ್ತೆ ಅವ್ರು ದೊಡ್ಡ ಹಿರಿಯ ಶಾಸಕರು. ಮತ್ತೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂದ್ಮೇಲೆ ನೀವ್ಯಾಕ್ರಿ ಆವಾಜ್ ಎತ್ತಿ ಸುಮ್ನೆ ಕೂಡ್ತೀರಿ? ಅದು ಆವಾಜ್ ಎತ್ತಿದಕ್ಕೆ ಕಂಪ್ಲೀಟ್ ಮಾಡ್ರಿ, ಕೊನೆ ಹಚ್ರಿ. ಯಾಕೆ ಅರ್ಧಕ್ಕೆ ನಿಂದ್ರದ್ರಿ? ಎದಕ್ಕೆ ನಿಂದ್ರದ್ರಿ? ನಾನು ಅವ್ರಿಗೆ ಕೇಳ್ತೀನಿ, ಶಾಸಕರಿಗೆ ಒಂದು ಕ್ವಶನ್ ಕೇಳ್ತೀನಿ. ಹಿರಿಯರಿದ್ರಿ ನೀವು, ಎಲ್ಲರೂ ತಾಲೂಕಿನ ಜನ ಒಂದು ಸಿದ್ಧಾಂತ ವ್ಯಕ್ತಿ ಅಂತ ಅಂತಾರೆ ನಿಮ್ಗ. ಸಿದ್ಧಾಂತ ಎಲ್ಲಿ ಹೋಯ್ತು ಅಂದ್ರೆ ನೀವು ಕೆಣಕ್ತೀರಿ, ಕೂಸಿಗೆ ಚೂಡ್ತೀರಿ, ಅದು ಅಳತದ ಮತ್ ಗಪ್ ಹೊಡಿತೀರಿ. ಮಾತಿಗೆ ನಿರ್ಭಯ. ನಾನು ಓಪನ್ ಆಗಿ ನನ್ನ ತಾಲೂಕಿನ ಇದ್ದಿ ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದು ಹೇಳ್ತಾ ಇದ್ದೀನಿ. ನೀವು ಒಂದು ಸ್ಟ್ಯಾಂಡ್ ತಗೊಂಡಿದ್ರಂದ್ರೆ ಕೊನೆ ಮುಟ್ಟಿಸಿ, ಅದನ್ನ ನಾನು ಕೂಡ ಬೆಸ್ಟ್ ನಾಯಕ ಅಂತ ಒಪ್ಕೋತೀನಿ. ಒಬ್ಬರು ಸಾರಾಯಿ, ಒಬ್ಬರು ಶಾಲೆ. ಅವ್ರದ್ದೇನು ಸರಾಯಿ ಇಲ್ಲ ತಿಳ್ಕೊಬೇಡ್ರಿ. ಸರಾಯಿ ಅಂಗಡಿಗಳಿಗೆ ಈ ಸಲ ಹಫ್ತಾ ತಗೊಂಡು ಸರಾಯಿ ಬಂದ್ ಮಾತು ಕೇಳ್ತೀನಿ. ಸರಾಯಿ ಬಂದ್ ಮಾಡ್ತಾ ಅಂತ ನೀವು ಓಡಾಡಿದ್ರಿ, ಸರಾಯಿ ಅಂಗಡಿ ಬಂದ್ ಮಾಡ್ತಾ ಅಂತ ಓಡಾಡಿದವ್ರು ನೀವು ಇವಾಗ CM ಅವ್ರ ಆಪ್ತರು
ನಿಮ್ದೊಂದು ಪೋಸ್ಟ್ ಇದೆ, ನೀವ್ ಯಾಕೆ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಒಂದಾದ್ರೂ ಬಂದ್ ಮಾಡಿದಿರಾ? ಉಲ್ಟಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ನಿಮ್ಮ ಕುಮ್ಮಕ್ಕಿನಿಂದ ಜಾಸ್ತಿ ಆಗ್ತಾ ಇದೆ. ಹಿರಿಯ ಶಾಸಕರಿದ್ದೀರಿ, ಸಿಎಂ ಅವರ ಆಪ್ತರಿದ್ದೀರಿ, ಆಪ್ತ ಗೆಳೆಯರಿದ್ದೀರಿ. ಇಲ್ಲಿವರು ರೈತರ ಪರಿಹಾರ ಬಂದಿಲ್ಲ, ಆ ವಿಷಯ ಧ್ವನಿ ಎತ್ತಿಲ್ಲ. ಯಾಕೆ ಎತ್ತರ ಹೇಳಿ? ಅವ್ರಿಗೆ ಬೇರೆ ಬೇರೆ ವಿಷಯ ಲೆಟರ್ ಪ್ಯಾಡ್ ಕೊಡ್ತಾರೆ, ಈ ವಿಷಯ ಲೆಟರ್ ಪ್ಯಾಡ್ ಯಾಕೆ ಕೊಡಂಗಿಲ್ಲ? ಯಾಕೆ ಕೊಡಂಗಿಲ್ಲ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ, ಕೊಡಲ್ಲ. ಮತ್ತೆ ಹೇಳ್ತಾರೆ ಪರಿಹಾರ ಬಂತು. ಎಲ್ಲಿ ಬಂತು? ಹಳೆ ಪರಿಹಾರ ಬಂತು, ಆ ಪರಿಹಾರಕ್ಕೆ ಪರಿಹಾರ ಅಂತಾರೆ. ಸೊ ಈಗ ಕಬ್ಬಿನ ವಿಷಯದಲ್ಲಿ ದಗದಗ ಅಂತ ಉರಿತಾ ಇದೆ. ಯಾಕೆ ಸುಮ್ನೆ ಕುತ್ಕೊಂಡಿದ್ದೀರಾ? ನೀವು ರೈತ ನಾಯಕರಿದಿರಲ್ಲ, ಧ್ವನಿ ಎತ್ತಿ. ಈ ಧ್ವನಿ ಎತ್ತಿದಾಗ ನಾವೆಲ್ಲ ಪಕ್ಷ ಬಿಟ್ಟು ನಿಮ್ ಜೊತೆ ಕೈ ಜೋಡಿಸ್ತೀವಿ ಬೇಕಾದ್ರೆ. ಅದಕ್ಕೆ ರೆಡಿ ಇಲ್ಲ. ಯಾಕೆ? ಅವ್ರಿಗೆ ಬೇಕಾಗಿಲ್ಲ. ಸ್ವಾರ್ಥ 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 ತುಂಬಿದೆ ನೋಡಿ ಈ ಆಳಂದಲ್ಲಂತೂ. ತಮ್ಮ ಸ್ವಾರ್ಥ ರಾಜಕಾರಣ. ಜನಗಳು ಯಾವಾಗ ಅರ್ಥ ಮಾಡ್ಕೋತಾರ ಗೊತ್ತಿಲ್ಲ. ಜನಗಳು ಅರ್ಥ ಮಾಡ್ಕೊಂಡು ಏನು ಹೊಸ ಮುಖ ತಗೊಂಡ್ ಬಂದ್ರು ಅಂದ್ರೆ ಹೊಸೊಬ್ರಿಗೆ ಚಾನ್ಸ್ ಕೊಟ್ರೆ ಅವರು ಕೂಡ ಹೊಸೊಬ್ರು ನಾನೇ ಯಾರೇ ಇರ್ಲಿ ಬಂದಾಗ ಅವರು 5 ವರ್ಷ ಪೂರ ಸಂಪೂರ್ಣ ಅದನ್ನ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡಿದ್ರಷ್ಟೇ ನಮ್ಮ ಆಳಂದು ಸ್ವಲ್ಪ ಮಿಂಚುತ್ತೆ, ಇಲ್ಲಾಂದ್ರೆ ಮಿಂಚಲ್ಲ. ಯುವಕರು ಎಲ್ಲರೂ ಹೀಗೆ ಕೂತ್ಕೋಬೇಕು. ಪಂಚ ಗ್ಯಾರಂಟಿ ಅಂತ ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆಯಾ ಮೇಡಮ್? ಇದು ಅಂತೂ ಇಡೀ ದೇಶಕ್ಕೆ ಗೊತ್ತು. ನಾವಂತೂ ದಿನಾ ನನ್ನ ಮನೇಲಿ 10 ಕೇಸ್ ನೋಡ್ತಾ ಇರ್ತೀನಿ. ಯಾವ ಪಂಚ ಗ್ಯಾರಂಟಿ ಕೊಡ್ರಿ, ದಾರೋದಿಕ್ ಮಾಡಿಟ್ಟಿದಾರೆ ಇಡೀ ಗೊತ್ತೇ ಅದ. ಯಾವ ಪಂಚ ಗ್ಯಾರಂಟಿ ಇಲ್ಲ, ಯಾವುದು ಇಲ್ಲ. ಸೊ ಹೆಣ್ಮಕ್ಳಿಗೆ ಒಂದು 2,000 ಕೊಟ್ರು, ಆಯ್ತು, ಪಾಪ ಅವ್ರಿಗೆ ಎಷ್ಟು ಖುಷಿ ಮಾಡಿದ್ರು. ಇವ್ರ ಕತೆ ಅಷ್ಟೇ. ಹೆಣ್ಮಕ್ಳಿಗೆ 2,000 ಕೊಟ್ರೆ ಹೆಣ್ಮಕ್ಳು ನಮ್ಗೆ ಓಟ್ ಹಾಕ್ತಾರೆ. ಹೆಣ್ಮಕ್ಳಿಗೆ 2,000 ಕೊಡೋ ಚಕ್ಕರ್ನಾಗ ಯುವಕರು, ರೈತರು, ಬಿಸ್ನೆಸ್ ಮ್ಯಾನ್ಗಳು ಎಲ್ಲಿ ಹೋಗ್ತಿದ್ದೀರಾ ಅದು ಚೆಕ್ ಮಾಡಿ. ಆ 2,000 ಕೊಡ್ತಾ ಇದ್ದೀರಾ, ಎಲ್ಲರೂ ಜೀವನಕ್ಕೆ ಕಿತ್ಕೊಂಡು ತಿಂತಾ ಇದ್ದೀರಾ. ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾಡಿದ್ರು. ಎಣ್ಣೆ ಜಾಸ್ತಿ, ಹಾಲು ಜಾಸ್ತಿ, ಪ್ರತಿ ಒಂದು ರೇಟ್ ಜಾಸ್ತಿ ಮಾಡಿದ್ರು. ಎಲ್ಲಿ ಆ 2,000 ಬದಲಿ 10,000 ತಗೋತಾ ಇದ್ದೀರಾ? ಎಲ್ಲಿದೆ ಗಮನಕ್ಕೆ? ಅಭಿವೃದ್ಧಿ ಅಂದ್ರೇನೆ ಗ್ಯಾರಂಟಿ ಅಂತಾರೆ ಮೇಡಮ್ ಅವರು. ಅದೇ ದಬ್ಬ ಅವ್ರ ಕೆಲಸನೇ ಅದೇ. ಈಗ ನಮ್ಮ ಸರ್ಕಾರ ಇದೆ, ನಮ್ಮನ್ನು ಮುಚ್ಕೋಬೇಕಲ್ಲ, ನಮ್ಮ ತಪ್ಪುಗಳನ್ನು ಮುಚ್ಕೋಬೇಕು ಅನ್ನೋದು ಒಂದು ವಿಷಯದಲ್ಲಿ ನಾವು ಅವ್ರು ಹೇಳ್ತಾರೆ. ಬಟ್ ಜನರಿಗೆಲ್ಲ ಅರ್ಥ ಆಗ್ತಾ ಇದೆ. ಜನಗಳು ಹುಷಾರಾಗಬೇಕು. ಈ ಅಭಿವೃದ್ಧಿ ಏನು ಇಲ್ಲ, 0 ಅಭಿವೃದ್ಧಿ ಅಂತ ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಮೇಡಮ್, ನೀವು ಒಂದು ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ರಿ, ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ಏನೇನು ಅಲ್ಲಿನ ಸಮಸ್ಯೆಗಳು ಮೇಡಮ್? ಸ್ಕೂಲ್ಗಳಲ್ಲಿ ಊಟದೇನು ಸಮಸ್ಯೆ ಇಲ್ಲ. ಊಟ ಚೆನ್ನಾಗಿ ಸಿಗ್ತಾ ಇದೆ. ಊಟ ಒಂದೇ, ಊಟ ಚೆನ್ನಾಗಿ ಸಿಗ್ತಾ ಇದೆ. ಊಟ ಬಿಟ್ಟು ಸ್ಟಡಿ ಅಂತೂ 0. ಯಾಕಂದ್ರೆ ಟೀಚರ್ಸೇ ಇಲ್ಲ. 280-290 ಸ್ಟೂಡೆಂಟ್ ಇದ್ದಾರೆ, 2 ಜನ ಟೀಚರ್ಸ್. ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಎಷ್ಟು ಕುಂದು ಕೊರತೆ ಇದೆ, ತುಂಬಾ 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 ಕೊರತೆ ಇದೆ. ಯಾಕಂದ್ರೆ ಇವ್ರು ಪ್ರೈವೇಟ್ ಸ್ಕೂಲ್ಗಳಿಗೆ ಜಾಸ್ತಿ ಸ್ಯಾಲರಿ ಕೊಟ್ಟು ಅವರನ್ನ ಹ್ಯಾಕ್ ಮಾಡ್ಕೋತಾ ಇದಾರಲ್ಲ. ಸೊ ಈ ಟೀಚರ್ಸ್ಗಳು ಕಮ್ಮಿ ಬೀಳ್ತಾ ಇದಾರೆ. ಗೆಸ್ಟ್ ಟೀಚರ್ ಅಂತ ನೇಮಕ ಮಾಡ್ಬೋದಲ್ಲ ಮೇಡಮ್? ನಿಮ್ಗೊಂದು ಮಾತು ಕೇಳ್ತೀನಿ, ಗೆಸ್ಟ್ ಟೀಚರು ಗೆಸ್ಟ್ಗಳು ಗೆಸ್ಟೇ. ಈ ತರ ಮಾಡಿ ಮಕ್ಕಳ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ. ಊಟವನ್ನು ಚೆನ್ನಾಗಿ ಸಿಗ್ತಾ ಇದೆ, ಅದು ಬಿಟ್ಟರೆ ಬೇರೆ ಏನು ಚೆನ್ನಾಗಿ ಸಿಗ್ತಾ ಇಲ್ಲ. ಮೊನ್ನೆ ಒಂದು ನಿಮ್ಮ ರಾಜ್ಯ ಘಟಕ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಒಂದು ಭ್ರಷ್ಟಾಚಾರ ಆಳಂದ ಮುಕ್ತ ಆಂದೋಲನವನ್ನು ಚಾಲನೆ ಮಾಡಿದೆ. ಇಲ್ಲಿವರೆಗೂ ಎಷ್ಟು ಭ್ರಷ್ಟಾಚಾರಗಳು ಬಯಲಿಗೆ ಹೇಳಿದ್ರಿ ಮೇಡಮ್? ಭ್ರಷ್ಟಾಚಾರ ನೀವು ನನ್ನ ಫೇಸ್ಬುಕ್ ಲೈವ್ ಮೂಲಕ ನೋಡಿರ್ಬಹುದು. ಏನಿಲ್ಲ ಅಂದ್ರೆ ಒಂದು ನನ್ನ ಪ್ರಕಾರ ಒಂದು 35-40 ಅಂತೂ ಇವಾಗ ಲಿಸ್ಟ್ ಇದೆ. ನಾನು ಹಂಗೆ ಅವ್ರ ಕಂಟಿನ್ಯೂ ಚಾಲನೆ ಇದೆ. ಸೊ ನನಗೆ ಅದು ಭ್ರಷ್ಟಾಚಾರ ತೆಗಿಲಿಕ್ಕೆ ನಾಚಿಕೆ ಹೊಂಟಿದೆ. ಇದ್ದಿದ್ದು ರಿಯಲ್ ಆಗಿ ಹೇಳ್ತೀನಿ. ಯಾಕಂದ್ರೆ ಎಲ್ಲಿ ಹೋದ್ರು ಭ್ರಷ್ಟಾಚಾರ ಇರ್ಲಾರ್ದ ಜಗನೇ ಸಿಗ್ತಾ ಇಲ್ಲ. ಏನ್ ಮಾಡ್ತಾರೆ ಹೇಳಿ? ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಕಾರ ಯುವಕರು ಸ್ವಲ್ಪ ಹುಷಾರಾಗ್ತಾ ಇದ್ದಾರೆ. ಸೊ ಈ ಮುಂದಿನ ದಿನಗಳಲ್ಲಿ ಯುವಕರು ಮುಂದೆ ತಮ್ಮ ಒಂದು ನಿರ್ಧಾರ ಸ್ವಂತ ತಗೊಂಡ್ರೆ ಆಳಂದ್ ಚೇಂಜ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇವಾಗ ಮೊನ್ನೆ ತಾನೇ ಒಂದು ಯಾವುದೋ ಗ್ರಾಮ ಪಂಚಾಯತ್ ಒಂದು ಗ್ರಾಮಸ್ಥರು ಬಂದು ಭೇಟಿ ಆಗ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಭಿವೃದ್ಧಿ ಅಂದ್ರೇನೆ ನಾ ದುಡ್ಡು ಕೊಟ್ಟು ಖರ್ಚು ಮಾಡಿ ಅಧ್ಯಕ್ಷ ಆಗಿನ ಅಭಿವೃದ್ಧಿ ಮಾಡಲ್ಲ ಅಂತೇಳಿ ನಿಮ್ಮ ಗ್ರಾಮಸ್ಥರು ದೂರ ಮಾಡಿದ್ರು. ಆ ವಿಷಯ ಏನ್ ಅವ್ನು ಹೇಳ್ತಾನೆ, ನನಗೆ MLA ಸಪೋರ್ಟ್ ಇದೆ, ಅವ್ರ ಸಪೋರ್ಟ್ ಇದೆ, ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ, ನಾನು ರೊಕ್ಕ ತಗೊಳ್ಬೇಕು, ನಾನು ಮಾಡಲ್ಲ ಅಭಿವೃದ್ಧಿ. ಯಾವ ಗ್ರಾಮ ಪಂಚಾಯತ್ ಮೇಡಮ್ ಇದೆ? ನನ್ಗೊಂದು 2-3 ಗ್ರಾಮಗಳಿದೆ. ಒಂದು ಮುನ್ನಳ್ಳಿ ಇದೆ, ಒಂದು ನಿಂಬುರ್ಗ ಇದೆ, ಪಡ್ಸವಳ್ಗಿ ಇದೆ, ಇನ್ನೂ ಒಂದು 3-4 ಇದೆ ಲಿಸ್ಟ್ ಅಲ್ಲಿ ಇದೆ. ನಾನು ಹೋದಲ್ಲಿ ಒಂದು 4-5 ಜನ ಇದೆ ಹೇಳಿದ್ದಾರೆ. ಅವ್ರು ಓಪನ್ ಆಗಿ ಹೇಳ್ತಾ ಇದಾರೆ, ದುಡ್ಡು ಖರ್ಚು ಮಾಡಿದ್ರೆ ನಾನು ಅಭಿವೃದ್ಧಿ ಮಾಡಲ್ಲ, ನಾನು ತುಂಬ್ಕೋತೀನಿ, ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ನಾನು ನಿಂದಿರ್ಬೇಕಾದ್ರೆ ನಾನು ಇಷ್ಟು ಕೊಟ್ಟಿದ್ದೀನಿ, ಅವ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ಇವ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ನನ್ನ ಕೈಲಿ ಮಾಡಕ್ಕಾಗಲ್ಲ. ಓಪನ್ ಆಗಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಿಸ್ಟಮ್ ಕೆಟ್ಟಿದೆ ಅಂತ. ಯಾಕಂದ್ರೆ ಭಯನೇ ಇಲ್ಲ. ರಾಜಕಾರಣಿಗೆ ಯಾಕೆ ಭಯ ಇಲ್ಲ ಗೊತ್ತಾ? ಇವರಿಗೆಲ್ಲ ಮ್ಯಾಲಿನವರೇ ಸ್ಟ್ರಿಕ್ಟ್ ಆಗಿಲ್ಲ. ಈಗ ನಾವು ನಾಯಕರು ಕೆಳಗೆ ನೋಡಿ, ತಂದೆ ತಾಯಿ ಮನೇಲಿ ಕರೆಕ್ಟ್ ಆಗಿದ್ರೆ ಮಕ್ಕಳು ಕರೆಕ್ಟ್ ಆಗಿರ್ತಾರೆ. ಇಲ್ಲಿ ರಾಜಕಾರಣಿಗಳೇ ಕರೆಕ್ಟ್ ಇಲ್ಲ, ಅವ್ರು ಯಾಕೆ ಕೇಳ್ತಾರೆ? ಸೊ ಎಲ್ಲರೂ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ಯಾಕ್ರಿ ಭಯ? ಅವರಿಗೆ ಭಯ ಪಡಲ್ಲ ಅವರು. ಅದಕ್ಕೆ ಇದು ನನ್ನ ಪ್ರಕಾರ ಸೆಟ್ಲ್ಮೆಂಟ್ ರಾಜಕಾರಣ ಎಲ್ಲ ಕೆಟ್ಟ ಹೋಗಿದೆ. ನನ್ನ ಪ್ರಕಾರ ಸುಧಾರಣೆ ಆಗ್ಬೇಕಂದ್ರೆ ಮುಂದಿನ ಪೀಳಿಗೆ ಹುಷಾರಾಗಬೇಕು, ಮುಂದಿನ ಜನರೇಷನ್ ಹುಷಾರಾಗಬೇಕು, ಸ್ವಂತ ಡಿಸಿಷನ್ ತಗೋಬೇಕು. ಆವಾಗ ಸ್ವಲ್ಪ ಎಲ್ಲರೂ ಧ್ವನಿ ಎತ್ತಬೇಕು. ನನ್ನ ಪ್ರಕಾರ ಎಲ್ಲಿ ಅನ್ಯಾಯ ಆಗಿದೆ ಪಕ್ಷ ನೋಡಬಾರ್ದು.
ನಾನು ಕಾಂಗ್ರೆಸ್ಸು, ನಾನು BJP, ನಾನು JDS ಯಾವುದು ನೋಡಬಾರ್ದು. ಧ್ವನಿ ಎತ್ತಬೇಕು. ಎಲ್ಲಿ ಧ್ವನಿ ಎತ್ತಾರೆ ಅಲ್ಲಿ ಅವಾಗ ನ್ಯಾಯ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.